ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಬಗ್ಗೆ ಇಡೀ ದೇಶವೇ ಈಗ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಒಂದಲ್ಲ ಎರಡು ಬಾರಿ ಬರೋಬ್ಬರಿ 26 ಅಮಾಯಕರು ದಾಳಿಯಲ್ಲಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಅದರಲ್ಲೂ ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ಭಾರತೀಯ ಸೇನೆ ಇದೀಗ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಯಾವಾಗ ಸೇನೆ ದಾಳಿ ಮಾಡುತ್ತೆ ಅಂತ ಗೊತ್ತಾಯ್ತೋ ಆವಾಗ ಉಗ್ರರು ಪಹಲ್ಗಾಮ್ನಲ್ಲಿ ಅಡಗಿಕೊಂಡು ಕೂತಿದ್ದಾರೆ. ಇನ್ನು ಕಾಡು ಪ್ರದೇಶದಲ್ಲಿ ಅವರು ಅಡಗಿಕೊಂಡಿದ್ದಾರೆ ಎಂಬ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ಕಾಡು ಪ್ರದೇಶದಲ್ಲಿ ಉಗ್ರರ ಕಣ್ಣಾಮುಚ್ಚಾಲೆ, ಪಾಕ್ಗೆ ಮತ್ತೊಂದು ಕರಾಳ ಮುಖ ಬಯಲು. ಉಗ್ರರ ರಕ್ಷಣೆಗಾಗಿ ಮತ್ತಷ್ಟು ಕೆಳಮಟ್ಟಕ್ಕೆ ಇಳಿತ ಪಾಪಿ ಪಾಕಿಸ್ತಾನ. 4 ಬಾರಿ ಭದ್ರತಾ ಪಡೆಗಳಿಗೆ ಉಗ್ರರ ಸುಳಿವು ಇದೀಗ ಭಾರತೀಯ ಸೇನೆಗೆ ಪತ್ತೆಯಾಗಿದೆ. ಯಾವಾಗ ಸೇನೆ ದಾಳಿ ಮಾಡುತ್ತೆ ಅಂತ ಗೊತ್ತಾಯ್ತು, ಉಗ್ರರು ಪಹಲ್ಗಾಮ್ನಲ್ಲಿ ಕೂಡ ಕಾಡು ಪ್ರದೇಶದಲ್ಲಿ ಅಡಗಿಕೊಂಡು ಕೂತಿದ್ದಾರಂತೆ ಪಾಕಿಸ್ತಾನದ ಉಗ್ರರು. 4 ಬಾರಿ ಭದ್ರತಾ ಪಡೆಗಳಿಗೆ ಉಗ್ರರ ಸುಳಿವು ಕೂಡ ಪತ್ತೆಯಾಗಿತ್ತು. ಉಗ್ರರು ಭದ್ರತಾ ಪಡೆ ನಡುವೆ 1 ಬಾರಿ ಗುಂಡಿನ ಚಕಮಕಿ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ಕಳೆದ 5 ದಿನಗಳಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ 4 ಬಾರಿ ಉಗ್ರರು ಪತ್ತೆಯಾಗಿದ್ದಾರೆ. ಸ್ಥಳೀಯರ ನೆರವಿನಿಂದ ಭದ್ರತಾ ಪಡೆಗಳಿಗೆ ಉಗ್ರರ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಹೀಗಾಗಿ ದಕ್ಷಿಣ ಕಾಶ್ಮೀರದ ಕಾಡು ಪ್ರದೇಶದಲ್ಲಿ ತಲೆಮರೆಸಿಕೊಂಡು ಉಗ್ರರು ಯಾವಾಗ ಬೇಕಾದ್ರೂ ಒಡಿಸ್ ಮಾಡಬಹುದು ಎಂಬ ಸುಳಿವು ಈಗ ಹೊರಬೀಳ್ತಾ ಇದೆ. ಅಷ್ಟೇ ಅಲ್ಲದೆ ಪಾಕ್ ಮೇಲೆ ಯಾವುದೇ ಕ್ಷಣದಲ್ಲಾದ್ರೂ ಭಾರತದ ದಾಳಿ ಮಾಡಬಹುದು, ಭಾರತ ಪಾಕ್ ಮೇಲೆ ದಾಳಿ ಮಾಡಬಹುದು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಪಾಕ್ ಸರ್ಕಾರ ಬಂಕರ್ಗಳಲ್ಲಿ ಉಗ್ರರಿಗೆ ರಕ್ಷಣೆ ನೀಡಲು ಮುಂದಾಗಿದೆ. ಆ ಮೂಲಕ ಇಡೀ ಜಗತ್ತಿಗೆ ಮಾರಕವಾಗಿರುವಂತಹ ಉಗ್ರರ ಪರ ಪಾಕಿಸ್ತಾನ ರಕ್ಷಣೆಗೆ ನಿಂತಿದೆ ಎನ್ನಲಾಗ್ತಾ ಇದೆ.